ಅಮ್ಮ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಗಂಡ್ ಮಕ್ಳ ಮೇಲೆ ಬಹಳ ಪ್ರೀತಿ ಮಾಡ್ತೀವಿ ನಾವು, ಹೆಣ್ಮಕ್ಳ ಮೇಲೆ ವಿಶೇಷವಾದಂತ ಗಮನ ಹರಿಸೋ ಪ್ರಯತ್ನ ಮಾಡ್ತೀವಿ. ಆದ್ರೆ ಗಂಡ್ ಮಕ್ಳ ಕಡೆಗೆ ಜಾಸ್ತಿ ಗಮನ ಹರಿಸುವಂತ ಕೆಲಸನೇ ಮಾಡೋದಿಲ್ಲ. ಎಲ್ಲೋಕರ್ ನಮ್ ಗಂಡ್ ಮಕ್ಳು ಹಾಗಾದ್ರೆ ಯಾಕೆ ಅವರು ಪ್ರತಿ ವರ್ಷ ರಿಸಲ್ಟ್ ಬಂದಾಗ ಹೆಣ್ಣು ಮಕ್ಕಳದೇ ಮೇಲುಗೈ ಅಂತಾರೆ, ಹಾಗಾದ್ರೆ ಗಂಡ್ ಮಕ್ಳದ್ ಯಾಕೆ ಮೇಲುಗೈ ಆಗ್ಬಲ್ತು? ಕಾರಣ ಇದು, ಕಾಲೇಜಿನ ಕಡೆ ಮುಖ ಮಾಡುವಲ್ರಾಗ ಯಾರು? ತಾಯಿಯನ್ನ, ಹೆತ್ತ ತಾಯಿಯನ್ನ ಕೈಗೆ ಸಿಕ್ಕದ್ದನ್ರಿ, ಕೈಯಾಗ ಪಾತ್ರೆ ಸಿಕ್ಕರೆ ಪಾತ್ರೆ ತಗೊಂಡು ಹೋಗಿತಾನಂತೆ, ಕಲ್ ಸಿಕ್ಕರೆ ಕಲ್ ತಗೊಂಡು ಹೋಗಿತಾನಂತೆ, ನನಗಿಷ್ಟು ದುಡ್ಡು ಬೇಕಿ ಕೊಡು ಅಂತ ಕೇಳ್ತಾನಂತೆ, ಏನ್ ಮಾಡ್ಲಿ ನಾನು ಅಂತ ಕಣ್ಣೀರ್ ಹಾಕೊಂಡು ಹೇಳಿದಂತಹ ಪರಿಸ್ಥಿತಿ. ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು ಕಲಿಸ್ಬೇಕು ಅಂತಾರೆ, ನಿಜ, ಅವ್ರ ಕಷ್ಟ ಏನು ಅಂತ ನಮಗೂ ಗೊತ್ತು. ಆದ್ರೆ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕಲ್ಲ. ಆ ತಾಯಿ ಹರಿದು ಸೀರೆ ತೊಟ್ಕೊಂಡೋಗಿ ದುಡಿಯಾಕ್ ಹೋಗಿರುತ್ತೆ ಬಿಸಿಲಾಗ, ಆ ತಂದೆ ಇನ್ನೆಲ್ಲೋ ಕೂಲಿ ನಾಲಿ ಮಾಡಕ್ ಹೋಗಿರುತ್ತೆ, ಗೌಂಡ್ಯರ್ ಕೈಯೋಗೋ ಬಾರ್ವೆಂಡ್ರ ಕೈಯೊಳಗೋ ಇಲ್ಲೆಲ್ಲೋ ಹಮಾಲಿ ಮಾಡಕ್ ಹೋಗಿರುತ್ತೆ. ಯಾಕ? ನನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಸುಖವಾಗಿರ್ಲಿ, ಅವ್ರು ನಾಳೆ ಓದಿ ಚೆನ್ನಾಗಿ